ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಇವತ್ತಿನ ವಿಚಾರ ಬಂದ್ಬಿಟ್ಟು ನಮ್ಮ ದಿನಚರಿ ಹೇಗಿರಬೇಕು ಅಂತ. ಎಲ್ಲರೂ ಮಾತಾಡೋದು ಒಂದೇ, ಅಪ್ಪ ಇವತ್ತಿನ ದಿನನೇ ಚೆನ್ನಾಗಿರಲಿಲ್ಲ, ಇವತ್ತು ನಾನೇನೋ ಅಂದ್ಕೊಂಡು ಹೋಗಿದ್ದೆ, ಆ ಕೆಲಸನೇ ಆಗಲಿಲ್ಲ, ತುಂಬ ಸ್ಟ್ರೆಸ್ ಆಗಿತ್ತಪ್ಪ ಇವತ್ತಿನ ದಿನ. ಹೌದಾ? ಈ ಮಾತು ಪ್ರತಿಯೊಬ್ಬರಲ್ಲೂ ಒಂದೇ ಬರುತ್ತೆ. ಹಾಗಾದರೆ ನಮ್ಮ ದಿನಚರಿಯನ್ನು ಬದಲಾವಣೆ ಮಾಡ್ಕೊಳೋದ್ರಿಂದ ನಮ್ಮ ಸ್ಟ್ರೆಸ್ ಕಡಿಮೆ ಆಗೋದಾಗಿರಬಹುದು, ನೆಮ್ಮದಿ ಅನ್ನೋದು ದೊರಕೋದಾಗಿರಬಹುದು, ಜೀವನ ಚೆನ್ನಾಗಿ ನಡೆಯೋದಕ್ಕೆ ಸುಗಮವಾದ ದಾರಿಯನ್ನು ಮಾಡಿಕೊಡ್ಬೇಕು ಅಂತಂದರೆ ದಿನಚರಿ ಮೊದಲು ಚೆನ್ನಾಗಿರಬೇಕು. ಹೇಗಿರಬೇಕು ಹಾಗಾದರೆ ನಮ್ಮ ದಿನಚರಿ ಅಂತ ಹೇಳೋದಾದರೆ, ಫಸ್ಟ್ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ರಾತ್ರಿ ಬೇಗ ಮಲಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮೇಡಮ್ ತುಂಬ ಕಷ್ಟ ರಾತ್ರಿ ಬೇಗ ಮಲಗೋದು, ತುಂಬ ಕಷ್ಟ. ಕಾರಣಗಳಿದೆ, ಏನಿರಬಹುದು. ನೀವು ಯೂಸ್ ಮಾಡುವಂತಹ ಮೊಬೈಲ್, ನೋಡುವಂತಹ ಟಿ ವಿ ಆಗಿರಬಹುದು. ಇವತ್ತು ಯಾವ ಥರ ಆಗಿದೆ ಅಂತಂದರೆ 5 ನಿಮಿಷ ಮೊಬೈಲ್ ನೋಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ಕೊತೀವಿ, ಆದರೆ ಅದು 5 ನಿಮಿಷ ಇದ್ದಿದ್ದು 50 ನಿಮಿಷ ಆದರೂ ನಮಗೆ ಗೊತ್ತೇ ಆಗಿರೋದಿಲ್ಲ. ಕಾರಣ ನಾವು ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ನ ಮಾಡ್ತಾ ಇರೋದ್ರಿಲ್ಲ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಆದಷ್ಟು ಸಾಧ್ಯವಾದಷ್ಟು ನಿಮಗೆ ಹೇಳ್ತಾ ಇರೋದೇನಂತಂದರೆ, ನಿಮ್ಮ ದಿನಚರಿ ಚೆನ್ನಾಗಿರಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ ದಯವಿಟ್ಟು ಇವತ್ತಿನಿಂದ ನೀವು ರಾತ್ರಿ ಬೇಗ ಮಲ್ಕೋದಕ್ಕೆ ಶುರು ಮಾಡಿ. ಅದರಿಂದ ನಿಮ್ಮ ನಾಳೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಸ್ಟ್ರೆಸ್ ಇರೋದಿಲ್ಲ ಅಂತಲೂ ಹೇಳ್ಬೋದು. ಹಾಗಾದರೆ ನೈಟ್ ಬೇಗ ಮಲ್ಕೊತೀರಾ ಅಂತಂದರೆ ಬೆಳಗ್ಗೆ ಬೇಗ ಎದ್ದೇಳಲೇಬೇಕು. ಬೆಳಗ್ಗೆ ಬೇಗ ಎದ್ದೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು 3 ಗಂಟೆಗೆ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ. ಹೌದು, ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಗುತ್ತೆ ಆರಂಭದಲ್ಲಿ. ಅದಕ್ಕೋಸ್ಕರ ಅಥವಾ 5-6 ಗಂಟೆಗೆ ಎದ್ದೇಳೋದನ್ನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಒಳ್ಳೆಯದಂತೂ ಸಾಧ್ಯತೆ ಇರುತ್ತೆ. ಮೇಡಮ್ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಏನಾದರೂ ಒಳ್ಳೆಯದಿದೆಯಾ ಅಂತ ಕೇಳೋದಾದರೆ, ಬೆಳಗ್ಗೆ ಬೇಗ ಎದ್ದೇಳಲೇಬೇಕು. ಎಕ್ಸಾಂಪಲ್ ಹೇಳೋದಿದ್ರೆ, ನಿಮಗೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, 9 ಗಂಟೆಗೆ ನಿಮ್ಮ ಕೆಲಸ ಅಂತ ಅಂದ್ಕೊಳ್ಳಿ. 8:15 ಎದ್ಬಿಟ್ಟು ಹರಿಬರಿಯಲ್ಲಿ ರೆಡಿಯಾಗಿ ಹೋಗೋದಿದೆಯಲ್ಲ, ಅಲ್ಲಿಂದನೇ ನಿಮ್ಮ ಸ್ಟ್ರೆಸ್ ಅನ್ನೋದು ಶುರುವಾಗುತ್ತೆ. ಆ ಸ್ಟ್ರೆಸ್ ಅನ್ನೋದು 8:15 ನೀವು ಲೇಟಾಗಿ ಎದ್ದಿದ್ದರಿಂದ ಶುರುವಾಗಿದ್ದು ನೀವು ಮನಗೋವರೆಗೂ ಸ್ಟ್ರೆಸ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೆಳಗ್ಗೆ ಅದೇ ಏನಾದರೂ 8:15 ಎದ್ದೇಳೋ ಬದಲು 7:15 ಎದ್ದರೆ ಏನಾಗುತ್ತೆ ಹೇಳಿ, ನಿಮ್ಮ ದಿನಚರಿ ಬಂದ್ಬಿಟ್ಟು ಸುಗಮವಾಗಿ ಸುಲಭವಾಗಿ ಶುರುವಾಗುತ್ತೆ. ನಾವು ಹೇಳ್ತೀವಿ ಬೆಳಗ್ಗೆ ಬೇಗ ಏಳಬೇಕು, ಎದ್ದ ನಂತರ ವ್ಯಾಯಾಮವನ್ನು ಮಾಡಬೇಕು. ಅರ್ಧ ಗಂಟೆ ವ್ಯಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಸೊ ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಸ್ಟ್ರೆಸ್ ಇಲ್ಲ ಅಂತಂದರೆ ತಾನೇ ನೀವು ನೆಮ್ಮದಿಯಾಗಿ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇರೋದು. ಅಲ್ಲಿಂದ ನಿಮಗೆ ನೆಮ್ಮದಿ ಅನ್ನೋದು ಸಿಗೋದು, ಸ್ಟ್ರೆಸ್ ಅನ್ನೋದು ಕಡಿಮೆ ಆಗೋದು. ಸೊ ಆದಷ್ಟು ಪ್ರಯತ್ನವನ್ನು ಪಡಿ ಅಂತ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದರೆ ಸಾಕ, ಇಲ್ಲ ವ್ಯಾಯಾಮವನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಅಂತರಂಗ ಶುದ್ಧಿನೂ ಮುಖ್ಯ, ಬಹಿರಂಗ ಶುದ್ಧಿ ಅನ್ನೋದು ತುಂಬಾ ಮುಖ್ಯ. ಅಂತರಂಗ ಶುದ್ಧಿ ಆಗಬೇಕು ಅಂತ ಅನ್ನೋದಾದರೆ ಅಥವಾ ಬಹಿರಂಗ ಶುದ್ಧಿ ಆಗಬೇಕು ಅಂತ ಅನ್ನೋದಾದರೆ ಸ್ನಾನ, ವ್ಯಾಯಾಮಗಳನ್ನು ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಆದಷ್ಟು ವ್ಯಾಯಾಮವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಇವತ್ತು ವ್ಯಾಯಾಮನ ಆ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು ಅಂತ ಹೇಳೋದಿಲ್ಲ. ಸೂರ್ಯ ನಮಸ್ಕಾರ ಆದಷ್ಟು ಮಾಡೋದಕ್ಕೆ ಪ್ರಯತ್ನವನ್ನು ಪಡಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ತುಂಬ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಇದೆ, ನೀವು ಅದನ್ನು ನೋಡಿಬಿಟ್ಟು ವ್ಯಾಯಾಮವನ್ನು ಮಾಡ್ಬೋದು, ಸೂರ್ಯ ನಮಸ್ಕಾರವನ್ನು. ಸೊ ಅದರಲ್ಲಿ ಯಾವುದೇ ಟೆನ್ಷನ್ ಇರೋದಿಲ್ಲ. ಮೇಡಮ್ ಜಾಸ್ತಿ ಹೊತ್ತು ಮಾಡಬೇಕಾ? ಖಂಡಿತ ಇಲ್ಲ. ಅಟ್ಲೀಸ್ಟ್ 30 ನಿಮಿಷ ಮಾಡೋದಕ್ಕೆ ಟ್ರೈ ಅಂತೂ ಮಾಡಿ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ದೇವರಿಗೆ ನಮಸ್ಕಾರ ಮಾಡಿದ್ರೆ ಸಾಕಾ ಮೇಡಮ್? ಶ್ಲೋಕ ಹೇಳಬೇಕಾ? ಹೇಳಿದಷ್ಟು ಒಳ್ಳೆಯದು. ಮಂತ್ರಗಳು ಅಥವಾ ಶ್ಲೋಕಗಳನ್ನು ಹೇಳೋದ್ರಿಂದ ಪಾಸಿಟಿವ್ ಅನ್ನೋದು ನಮ್ಮ ಒಳಗೆ ಬಂದು ಸೇರಿಕೊಳ್ಳುತ್ತೆ, ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಮ್ಮಲ್ಲಿ ಬಂದು ಸೇರಿಕೊಳ್ಳುತ್ತೆ, ಅಂತರಂಗ ಶುದ್ಧಿಯನ್ನು ಪಡ್ಕೊಳುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮಂತ್ರ ಅಥವಾ ಶ್ಲೋಕಗಳ ಉಚ್ಚಾರಣೆ ಬಹಳ ಮುಖ್ಯವಾಗಿರುತ್ತೆ. ಪ್ರಯತ್ನವನ್ನು ಪಡಿ. ಒಂದು ದಿನಕ್ಕೆ ಯಾವುದೂ ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯತೆ ಅಂತೂ ಇರೋದಿಲ್ಲ. ಪ್ರತಿನಿತ್ಯ ಬದಲಾವಣೆಗಳನ್ನು ತರಬಹುದು ನೀವು. ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿ. ಹಾಗಾದರೆ ಮೇಡಮ್ ವ್ಯಾಯಾಮ ಆಯಿತು, ನಾನು ಪೂಜೆ ಮಾಡಿದ್ದು ಆಯಿತು, ಪ್ರತಿಯೊಂದು ಆಯಿತು, ನೆಕ್ಸ್ಟ್ ಅಂತ ಕೇಳೋದಾದರೆ ಸಾತ್ವಿಕ ಆಹಾರವನ್ನು ಸೇವಿಸೋದು ಬಹಳನೇ ಮುಖ್ಯ. ಸಾತ್ವಿಕ ಆಹಾರ ಅಂತಂದರೆ ಏನು? ಹೋಟೆಲ್ಗೆ ಹೋಗಿ ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಮನೆಯಲ್ಲೇ ನೀವೇ ಪ್ರಿಪೇರ್ ಮಾಡಿ ತಿನ್ನೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ಕಾರಣ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಅದರಲ್ಲಿ ನೋಡಬಹುದು ನೀವು. ಮಾತು ಏನು ಹೇಳುತ್ತೋ ಅದು ಆಹಾರದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ನೀವೇನಾದರೂ ನಿಮ್ಮ ಥಾಟ್ಸ್ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದರೆ ಅಂದರೆ ನಿಮ್ಮ ಊಟದಲ್ಲಿ ಅದನ್ನು ಸಹ ಕೆಟ್ಟದಾಗಿ ಹೋಗಿನೇ ಸೇರಿಕೊಂಡು ನಿಮ್ಮ ಹೊಟ್ಟೆಗೆ ಅದು ಹೋಗಿ ನಿಮ್ಮ ಯೋಚನೆಗಳನ್ನು ಚೇಂಜ್ನ ಮಾಡುವಂಥದ್ದು ಅಥವಾ ನೆಗೆಟಿವ್ ಥಾಟ್ನ ತೊಗೊಂಬರೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಉದಾಹರಣೆ ಹೇಳಬೇಕು ಅಂತಂದರೆ, ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊಟವನ್ನು ಸ್ವೀಕರಿಸಿ ಅಥವಾ ಪ್ರಸಾದವನ್ನು ಸ್ವೀಕರಿಸಿ ನಿಮಗೆ
ಯಾವುದೇ ಥರದ ಇರುಸು ಮುರುಸು ಆಗೋದ್ರಿಲ್ಲ. ಆ ಊಟವನ್ನು ತಿಂದಾಗ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಇನ್ನೂ ಸ್ವಲ್ಪ ಬೇಕು ಅಂತಲೂ ಅನಿಸುತ್ತೆ. ಮತ್ತು ತುಂಬ ಜನ ಹೇಳ್ತಾರೆ ಹುಳಿ ತೇಗ್ ಬರುತ್ತೆ, ಅದು ಇದು ನನಗೆ ಆ ಥರ ಆಗುತ್ತೆ ಅಂತ. ಬಟ್ ಯಾವುದೇ ಥರದ್ದು ಆಗೋದಿಲ್ಲ ಪ್ರಸಾದ ತಿಂದರೆ. ಕಾರಣ ಅವರು ಆ ಭೋಜನವನ್ನು ಮಾಡಬೇಕಾಗಿರಬೇಕಾದ್ರೆ ಇರುವಂತಹ ಭಕ್ತಿ ಅಥವಾ ಪಾಸಿಟಿವ್ ಎನರ್ಜಿನ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಾತ್ವಿಕ ಆಹಾರವನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಂಡು ಹೋಗೋದರಿಂದ ಬಹಳ ಉತ್ತಮ ಅಂತ ಹೇಳಬಹುದು. ನೀವು ಈ ಥರ ದಿನಚರಿಯನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನ ತುಂಬಾ ಚೇಂಜಸ್ನ ಕಾಣೋದಕ್ಕೆ ಶುರು ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಮಾತಿನ ಮೇಲೆ ಅತಿ ಹೆಚ್ಚು ನಿಗಾವನ್ನು ವಹಿಸಬೇಕಾಗುತ್ತೆ. ಮುಖ್ಯವಾಗಿ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾರೇ ಆಗಿರ್ಬೋದು, ಯಾರ ಬಗ್ಗೆ ಮಾತಾಡೋದ್ರಿಂದ ನಿಮಗೆ ಏನೂ ಆಗೋದಿಲ್ಲ. ಸೊ ಬೇರೆಯವರ ಬಗ್ಗೆ ಮಾತನಾಡೋದಲ್ಲೇ ಇರೋದರಿಂದ ನಿಮಗೆ ಒಳ್ಳೆಯದು. ಮತ್ತು ಬೇರೆಯವರು ನಿಮ್ಮ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಕೇಳಿಸ್ಕೊಳೋದಂತೂ ಬೇಡವೇ ಬೇಡ. ಇದು ಸಾಕು, ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ ಅನ್ನೋದನ್ನ ತರೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಇದನ್ನು ಪ್ರಯತ್ನ ಪಡೋದು ಬಹಳ ಒಳ್ಳೆಯದು. ಇನ್ನೂ ಒಂದು ಹೇಳಬೇಕಂತಂದರೆ, ಪರಿಹಾರನ ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದು ಬೇಡ. ನಮ್ಮಲ್ಲೇ ಇರುತ್ತೆ ಪರಿಹಾರ. ತುಂಬ ಸಿಂಪಲ್ ಆಗಿರುತ್ತೆ, ಆದರೆ ನಮಗೆ ಮಾಡೋದಕ್ಕೆ ಕಷ್ಟ ಆಗಿದೆ ಇವತ್ತಿನ ದಿನದಲ್ಲಿ, ಅದು ಬೇಡ. ಏನಕ್ಕೆ ಕಷ್ಟವಾಗಿದೆ ಅಂತಂದರೆ, ಎಲ್ಲರೂ ಹೇಳ್ತಾರೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನೀವೇ ಹೇಳಿ, ಎಲ್ಲರಿಗೂ ಇರೋ ಥರ ನಮಗೂ 24 ಗಂಟೆನೇ ಅಲ್ವಾ ಇರೋದು? ಹೌದು, ನಿಮಗೂ 24 ಗಂಟೆನೇ ಇರೋದು. ಆ ಟೈಮ್ನ ನೀವು ಹೇಗೆ ಯೂಸ್ ಮಾಡ್ಕೊತೀರಾ ಅನ್ನೋದು ನಿಮ್ಮ ಕೈಲಿರುತ್ತೆ. ನೀವು ಸ್ಟ್ರೆಸ್ಫುಲ್ಲಾಗಿ ನಿಮ್ಮ ಥಾಟ್ಸ್ನ, ನೆಗೆಟಿವ್ ಥಾಟ್ಸ್ನ ತೊಗೊಂಬಂದು ಅವ್ರು ಹಾಗೆ ಇವ್ರು ಹೀಗೆ ಆ ಥರ ಎಲ್ಲ ಯೋಚನೆ ಮಾಡೋದ್ರಿಂದ ನಿಮ್ಮ ಮೈಂಡಿಗೆ ಸ್ಟ್ರೆಸ್ನೂ ತೊಗೊಂಬರ್ತೀರ, ನಿಮಗೆ ಸಂತೋಷ ಅನ್ನೋದಿರಲ್ಲ, ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಸ್ಕ್ರೀನಿಂಗ್ ಟೈಮ್ ಅಂತ ಹೇಳ್ತಾರಲ್ವ, ಅದನ್ನು ಕಡಿಮೆ ಮಾಡೋದನ್ನು ಟ್ರೈ ಮಾಡಿ. ಇದರಿಂದ ನಿಮ್ಮ ಕಣ್ಣಿಗೆ ಸ್ಟ್ರೆಸ್ ಆಗೋದಿಲ್ಲ, ನಿಮ್ಮ ಬ್ರೈನ್ಗೂ ಸ್ಟ್ರೆಸ್ ಆಗೋದಿಲ್ಲ, ನಿಮ್ಮ ದೇಹಕ್ಕೆ ಅದರಿಂದನೂ ಸಹ ಸ್ಟ್ರೆಸ್ ಆಗೋದಿಲ್ಲ. ಸೊ ಇದೆಲ್ಲವನ್ನು ಮಾಡ್ತಾಯಿದ್ದೀವಿ ಮೇಡಮ್, ಇನ್ನೇನಾದರೂ ಮಾಡಲೇಬೇಕಾ ಅಂತ ಕೇಳೋದಿದ್ರೆ, ಆದಷ್ಟು ಇಲ್ಲ ಅನ್ನುವಂಥ ಪದವನ್ನು ನಿಮ್ಮ ಜೀವನದಿಂದ ದೂರ ಮಾಡಿ. ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಇಲ್ಲ ಅನ್ನೋ ಪದ ಅಂತ ಹೇಳೋದಿದೆ, ಇಲ್ಲ ಅನ್ನೋ ಪದವನ್ನು ನಿಮ್ಮಿಂದ ದೂರ ಮಾಡಿ. ಹೇಗೆ ಮೇಡಮ್? ಮುಂಚೆ ಎಲ್ಲ ನೀವು ಕೇಳ್ಬೋದು, ನಿಮ್ಮ ಅಜ್ಜಿ ಇದ್ದರೆ, ನಿಮ್ಮ ತಾಯಿ, ವಯಸ್ಸಾದವರು, ಹಿರಿಯರು ನಮ್ಮ ಮನೆಯಲ್ಲಿದ್ದರೆ ಅವ್ರನ್ನ ಕೇಳಿ ಹೇಳ್ತಾರೆ. ಮುಂಚೆ ಎಲ್ಲ ಏನಾದರೂ ಪದಾರ್ಥ ಖಾಲಿ ಆಯಿತು ಮನೆಯಲ್ಲಿ, ಅಥವಾ ಅಡುಗೆ ಸಾಮಗ್ರಿ ಖಾಲಿ ಆಯಿತು ಅಂತಂದರೆ, ಈಗ ತೊಗರಿಬೇಳೆ ಖಾಲಿ ಆಯಿತು ಅಂತ ಹೇಳೋದಿದ್ರೆ, ತೊಗರಿಬೇಳೆ ಖಾಲಿಯಾಗಿದೆ ತೊಗೊಂಬ ಅಂತ ಹೇಳ್ತಾ ಇರಲಿಲ್ಲ, ತೊಗರಿಬೇಳೆ ಹೆಚ್ಚಾಗಿದೆ ತೊಗೊಂಬ. ನೀವು ಅರ್ಥ ಮಾಡ್ಕೋಬಹುದು, ಜೀವನದಲ್ಲಿ ಇಲ್ಲ ಅನ್ನೋ ಪದಕ್ಕಿಂತ ಹೆಚ್ಚಿದೆ ಅನ್ನೋ ಪದ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಆ ಪದಗಳನ್ನು ಯೂಸ್ ಮಾಡಿ ಅಂತ. ಹೀಗೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ತಗೊಂಡ್ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿರುವಂತಹ ಪ್ರತಿಯೊಂದು ಟಿಪ್ಸ್ನ ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲರ ಜೀವನ ಸುಗಮವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.